ಇದು ಜಾತಿ ಗಣತಿ ಅಲ್ಲ. ಇದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಭಾಗಶಃ ಆರ್ಥಿಕ ಸರ್ವೆ. ಇದು ಸಮೀಕ್ಷೆ. ಇದು ಬಹಳಷ್ಟು ಜನ ಇದನ್ನ ಜಾತಿ ಗಣತಿ ಅಂತ ತಿಳ್ಕೊಂಡಿದ್ದಾರೆ. ಇದು ಮಾಡುವಾಗ ಸ್ವಾಭಾವಿಕವಾಗಿ ಜಾತಿ ಬಂದೇ ಬರ್ತದೆ, ಇಲ್ಲ ಅಂತಲ್ಲ. ಆದರೆ ಜಾತಿ ಗಣತಿ ಮಾಡುವಂಥದ್ದು ಕೇಂದ್ರ ಸರ್ಕಾರ. ನಾವು ಇವತ್ತು ಎಲ್ಲಿ ಸಾಮಾಜಿಕ ಪರಿಸ್ಥಿತಿ ಏನಿದೆ, ಆಮೇಲೆ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ, ಎಲ್ಲ ಸಮುದಾಯಗಳದು ಮತ್ತು ಆರ್ಥಿಕ ಎಷ್ಟಿದೆ ಅದಕ್ಕೆ ಮಾರ್ಕ್ಸ್ ಅನ್ನು ಕೊಟ್ಟು ಅವರವರ ಹಿಂದುಳುವಿಕೆ ಏನಿದೆ ಅದನ್ನ ಗುರುತಿಸಿ ಸೂಕ್ತವಾದಂಥ ಅವ್ರಿಗೆ ಮೀಸಲಾತಿಯನ್ನ ಕೊಡಬೇಕು, ಸೌಲಭ್ಯಗಳು ಕೊಡಬೇಕು ಅಂತ ತಿಳ್ಕೊಂಡು ಮಾಡಿರುವಂತಹದ್ದು. ಹೀಗಾಗಿ ಇದನ್ನ ಬಹಳ ಜನ ಇದನ್ನ ಜಾತಿ ಗಣತಿನೇ ಅಂತ ತಿಳ್ಕೊಂಡು ಹೋಗಿದ್ದಾರೆ. ಎರಡನೇದಾಗಿ ಇವತ್ತೊಂದು ದಿವಸ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ನಾನು ನಿನ್ನೆ ನೋಡಿದೆ, ಯಾಕೆ ನಾನು ನಿನ್ನೆ ಆ ಕ್ಯಾಬಿನೆಟ್ ನಂತರ ನಾನು ಇನ್ನೊಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮಕ್ಕೆ ನಾನು ಫೆಡರೇಷನ್ ಆಫ್ ಹೋಟೆಲ್ ಅಸೋಸಿಯೇಷನ್ ಈ ಕಾರ್ಯಕ್ರಮಕ್ಕೆ ನಾನು ಹೋದೆ. ಮಾಧ್ಯಮದಲ್ಲಿ ಬರ್ತಾ ಇತ್ತು, ಕೆಲವೊಂದು ಮಾಧ್ಯಮದಲ್ಲಿ. ಇವತ್ತು MB ಪಾಟೀಲ್ರ ರೋಷ ಗುದ್ದಿದ್ರು, ಹಾಳೆಯನ್ನ ಟೇಬಲ್ ಗುದ್ದಿದ್ರು, ಹಾಳೆಯನ್ನ ಕಿತ್ತಿದ್ರು, ಇದು ಮಾಡಿದ್ರು, ಹಾಗೆ ಮುಖ್ಯಮಂತ್ರಿಗಳೇ ಇದು ಮಾಡಿದ್ರು ಅಂತ ಗಾಬರಿ ಆದ್ರು, ಹಾಗೆ ಹೀಗೆ. ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು. ಸೌಹಾರ್ದಯುತವಾಗಿ ಚರ್ಚೆ ಆಗಿದೆ. ಇವತ್ತು ಸೌಹಾರ್ದಯುತವಾಗಿ ಚರ್ಚೆ ಆಗಿದೆ. ಅಲ್ಲಿ ಏನೇನು ಸಮಸ್ಯೆಗಳಲ್ಲಿದ್ದಾವೆ, ಏನೇನು ತಪ್ಪು ಗ್ರಹಿಕೆ ಜನರಲ್ಲಿದೆ, ಸಮಸ್ಯೆಗಳಿದಾವೆ, ಇದೆಲ್ಲವನ್ನ ಕೂಡ ಚರ್ಚೆಯನ್ನ ಬಹಳ ಸೌಹಾರ್ದಯುತವಾಗಿ ಎಲ್ಲರೂ, ನಾನಾಗ್ಲಿ, DK ಶಿವಕುಮಾರ್ ಅವರಾಗ್ಲಿ, ಈಶ್ವರ್ ಖಂಡ್ರೆ ಅವರಾಗ್ಲಿ, ಸಂತೋಷ್ ಲಾಡ್ ಅವರಾಗ್ಲಿ, ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಅಂಥವ್ರ ರೀತಿ ಯಾವುದೇ ಕೂಡ ಅಲ್ಲಿ ಒಂದು ಏರು ದನಿಯಲ್ಲಿ ಆಗಲಿ ಅಥವಾ ಟೇಬಲನ್ನು ಗುದ್ದುದಾಗಲಿ ಅಥವಾ ಕಾಗದವನ್ನು ಇದು ಮಾಡುವಂಥದ್ದು ಯಾವುದು ಕೂಡ ಅದು ಯಾರು ನಿಮಗೆ ಹೇಳ್ತಾರೋ ಗೊತ್ತಿಲ್ಲ. ಆಮೇಲೆ ಎಷ್ಟು ಒಂದು ಹೇಳ್ಬಿಡ್ತೀನಿ, ಮಲ್ಲಿಕಾರ್ಜುನ್ ಅವ್ರು ಹೀಗೆ ಮಲ್ಲಿಕಾರ್ಜುನ್ ಕ್ಯಾಬಿನೆಟ್ಗೆ ಬಂದಿಲ್ಲ. ನಿನ್ನೆ SS ಮಲ್ಲಿಕಾರ್ಜುನ್ ಏನು ಕ್ಯಾಬಿನೆಟ್ನಾಗಿಲ್ಲ. SS ಮಲ್ಲಿಕಾರ್ಜುನ್ ಹೀಗೆ ಮಾತಾಡಿದ್ರು ಅಂತ. ಅದೇ ಕ್ಯಾಬಿನೆಟ್ನಾಗೆ ಇಲ್ಲ ಅವರು ರಜಾ ಮಾಡಿದ್ರು. ಅವ್ರು ಏನೇನು ಕಲ್ಪನೆ ಮಾಡ್ತೀರಿ, ಒಂದು ದಿವಸ ಯಾರು ಕ್ಯಾಬಿನೆಟ್ ಇಲ್ಲಾರ್ದವ್ರ ಹೆಸರು ಹಾಕ್ತೀರಿ ನೀವು. ಮತ್ತು ಮುಖ್ಯಮಂತ್ರಿಗಳು ಕೂಡ ಎಲ್ಲವನ್ನ ತಾಳ್ಮೆಯಿಂದ ನಾವೆಲ್ಲರೂ ಅತ್ಯಂತ ಜವಾಬ್ದಾರಿಯುತವಾಗಿ ನಾವು ಅವ್ರಿಗೆ ಹೇಳಿದ್ದೀವಿ. ಕೆಲವೊಂದು ಗೊಂದಲಗಳಿದ್ದಾವೆ, ಕೆಲವೊಂದು ತಪ್ಪುಗ್ರಹಿಗಳಿವೆ, ಎಲ್ಲನೂ ಕೂಡ ಇದು ಆಗಬೇಕು, ಅನವಶ್ಯಕವಾಗಿದ್ದು ಎಲ್ಲವನ್ನೂ ನಾವು ಹೇಳಿದ್ದೀವಿ. ಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಒಂದು 6 ಸಚಿವರು ಕೂಡ ಒಂದು ಸಭೆಯನ್ನು ಕೂಡ ಮಾಡಲಿಕ್ಕೆ ಹೇಳಿ ಗೊಂದಲವನ್ನು ಪರಿಹಾರ ಮಾಡುವಂಥದ್ದಾಗಿದೆ. ಇನ್ನು ಮುಂದೆ ಹೋಗ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದರೆ, ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರ ರಜೆ ಇರ್ತದೆ. ಮತ್ತು ಎರಡನೇದಾಗಿ ಮುಂದೆ ನಮ್ಮ ಚುನಾವಣೆಗಳು ಬರ್ತವೆ. ನಾಳೆ BBMP, ಜಿಲ್ಲಾ ಪಂಚಾಯತ್, ಅದಕ್ಕೆಲ್ಲನೂ ಕೂಡ ಇದು ಬೇಕಾಗ್ತದೆ ಇವತ್ತೊಂದು ದಿವಸ. ಹೀಗಾಗಿ ಅದನ್ನ ಮುಂದೆ ಹಾಕಿಲ್ಲ. ಆದರೆ ಒಂದು ಮಾತು ಭಾಳ ಸ್ಪಷ್ಟವಾಗಿರ್ತೇನೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಬಹುತೇಕ ಇಂಥ ಗೊಂದಲಗಳೇನು ಸೃಷ್ಟಿಯಾಗಿದ್ದಾವೆ ಮತ್ತು ಏನು ತಪ್ಪುಗಳು ಆಗಿದ್ರು ಕೂಡ ಅದು ಯಾರು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ಇರಲಿಲ್ಲ. ಇವತ್ತು ದಿವಸ ನಾವೇ ಹೇಳಿದ್ವಿ ಇವತ್ತು ದಿವಸ ಈ ರೀತಿ ಆಗಿದೆ ಅಂತ. ಹೌದಾ ಅಂತ ಕೇಳಿದ್ರು. ಹೀಗಾಗಿ ಒಂದು ಮಾತು, ನಮ್ಮ ಮುಖ್ಯಮಂತ್ರಿಗಳು ಇದನ್ನ ಎಲ್ಲರಿಗೂ ಕೂಡ ಒಂದು ಒಳ್ಳೇದು ಆಗ್ಬೇಕು ಅಂತ ಬಯಸಿದ್ದಾರೆ ಮತ್ತು ಒಂದು ಒಳ್ಳೆಯದನ್ನ ಮಾಡ್ತೀವಿ. ಈ ಸಮೀಕ್ಷೆ ಮುಖಾಂತರ ರಾಜ್ಯದ ಜನತೆಗೆ ಒಳ್ಳೆಯದನ್ನ ಮಾಡುವಂತ ಕೆಲಸ ನಮ್ಮ ಮುಖ್ಯಮಂತ್ರಿಗಳಿಂದ, ನಮ್ಮ ಸರ್ಕಾರದಿಂದ ಆಗ್ತದೆ. ಹೀಗಾಗಿ ಇದರಲ್ಲಿ ರಾಜಕೀಯ ಮಾಡುವಂತ ಅವಶ್ಯಕತೆ BJP ಅವ್ರಿಗಾಗ್ಲಿ ಬೇರೆ ಅವ್ರಿಗಾಗ್ಲಿ ಬೇಕಾಗಿಲ್ಲ. ಇದರಲ್ಲಿ ಇನ್ನೇನು ಸ್ಪಷ್ಟತೆ ಬೇಕಾ? ಅಲ್ಲ ಸರ್, ನೀವೀಗ ಬಲವಾಗಿ ಖಂಡಿಸಿದ್ರಿ ಅಂತಂದ್ರೆ ಅಲ್ಲೇನು ಸಭೆಯಲ್ಲಿ ಚರ್ಚೆ ಆಯ್ತು. ಸಭೆಯಲ್ಲಿ ಚರ್ಚೆ ಆದಾಗ ಯಾವ್ಯಾವ ತಪ್ಪುಗಳಿದಾವೆ ನೋಡಿ, ಅದನ್ನ ಕ್ಯಾಬಿನೆಟ್ ನಲ್ಲಿ ಗೋಪ್ಯತಾ ಇದು ಮಾಡಿರ್ತೀವಲ್ಲ ನಾವು. ಕ್ಯಾಬಿನೆಟ್ ನಾಗೆ ಡಿಸ್ಕಸ್ ಆಗಿದ್ ಬಂದು ಹೊರಗಡೆ ಹೋಗ್ತೇವೆ ನಾವು. ಕ್ಯಾಬಿನೆಟ್ ನಿರ್ಣಯಗಳ ಬಗ್ಗೆ ಹೇಳ್ತಾರೆ, ನಿರ್ಣಯ ಆದ್ರೆ ಅದನ್ನ ಚರ್ಚೆ ಮಾಡಿದೀವಿ. ಬರೀ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದೀವಿ. ಈಗ ಅನೇಕ ಉದಾಹರಣೆಗಾಗಿ ತಗೊಳ್ಳಿ, ಕಾಂತಿರಾಜ್ ಕಮಿಟಿಯಲ್ಲಿ ಯಾರೋ ಒಬ್ರು ಒಂದು ಜಾತಿಯವರು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ಅದನ್ನ ಕ್ರಿಶ್ಚಿಯನ್ ಕನ್ವರ್ಟ್, ನಾನು ಇಂತಿಂಥ ಜಾತಿಯವನು, ನಾನು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದೀನಿ, ಅದನ್ನೇ ಒಂದು ಜಾತಿ ಅಂತ ಇವತ್ತು ಸುದ್ದಿ ಮಾಡಿದ್ದಾರೆ. ಅದು ಕ್ರಿಶ್ಚಿಯನ್ ಇದ್ರೆ ಒಂದು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ರೆ ಕ್ರಿಶ್ಚಿಯನ್ರಾಗ ಬರ್ತದೆ, ಇಸ್ಲಾಂನಾಗ ಕನ್ವರ್ಟ್ ಆಗಿದ್ರೆ ಇಸ್ಲಾಂ ಬರ್ತದೆ, ಲಿಂಗಾಯತ್ನಾಗ ಕನ್ವರ್ಟ್ ಆಗಿದ್ರೆ ಲಿಂಗಾಯತ್ರಾಗ ಬರ್ತದೆ, ಹಿಂದೂ ಆಗಿದ್ರೆ ಹಿಂದೂದಾಗ ಬರ್ತದೆ. ಅದರಲ್ಲಿ ಕೌಂಟ್ ಆಗಬೇಕು ಹೊರತು ಅದನ್ನ ಕ್ಯಾಟಗರಿ ಮಾಡುವಂಥದ್ದು ಕೆಲವೊಂದು ಈ ಎಲ್ಲ ಗೊಂದಲಗಳಿಗೆ ಏನಿತ್ತು ಅದೆಲ್ಲರೂ ಕೂಡ ಇದು ಮಾಡಿದ್ದೀವಿ. ನಮ್ಮ ಲಿಂಗಾಯತರಲ್ಲಿ ಕೂಡ ಅನೇಕ ಉಪಪಂಗಡಗಳಿಗೆ ಪರ್ಯಾಯ ಪದಗಳಿದ್ದಾಗ ಅದನ್ನ ಎರಡನ್ನೂ ಕೂಡ ಹಿಂದೂ ಆ ಉಪಜಾತಿ ಹೆಸರು ಬರಬೇಕಾಗ್ತದೆ.
ಪರ್ಯಾಯ ಪದವಿಗಳಿಲ್ಲಾರ್ದವ್ರನ್ನು ಕೂಡ ಇವತ್ತೊಂದು ದಿವಸ ಎರಡೆರಡು ಕಡೆ ನೀವು ನಮೂದಿ ಮಾಡಿದ್ರೆ ಅದಕ್ಕೆ ಗೊಂದಲ ಸೃಷ್ಟಿ ಆಗ್ತದೆ. ನಿನ್ನೆ ಶ್ರೀಗಿರಿ ಸ್ವಾಮೀಜಿಗಳು ಹೇಳ್ತಾರೆ, ಯಾವುದೋ ಒಂದು ಜಾತಿ ಬಗ್ಗೆ ಹೇಳ್ತಾ ಇದ್ರು, ಇದ್ರೆ ಈ ಒಂದು ಶಬ್ದ ಈ ಕಡೆ ಒಂದು ಶಬ್ದ ಈ ಕಡೆ, ಹಿಂಗೆಲ್ಲನೂ ಕೂಡ ಆಗಿದಾವೆ. ಅವೆಲ್ಲನೂ ಕೂಡ ಗಮನಕ್ಕೆ ತಂದಿದ್ದೀವಿ. ಎಲ್ಲವೂ ಸರಿ ಹೋಗ್ತದೆ. ಮತ್ತು ಇದು ಜಾತಿ ಗಣತಿ ಅಲ್ಲಿ ಅಲ್ಲ, ಇದು ಒಂದು ಸಮೀಕ್ಷೆ. ಹೀಗಾಗಿ ಯಾರೂ ಆತಂಕ ಪಡುವಂತ ಇದಿಲ್ಲ. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲವನ್ನ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಡಿ.ಕೆ. ಶಿವಕುಮಾರ್ ಆಗಲಿ, ನಾನಾಗಲಿ, ಈಶ್ವರ್ ಖಂಡ್ರೆ ಆಗಲಿ, ಅವ್ರು ಇಡೀ ಕ್ಯಾಬಿನೆಟ್ ಸಹ ನಾವೆಲ್ಲರೂ ಕೂಡ ಜನರಿಗೆ ಒಳ್ಳೆಯದಾಗುವುದನ್ನು ಬಯಸ್ತೀವಿ. ಜನರ ಪ್ರತಿಯೊಬ್ಬರ ಪರಿಸ್ಥಿತಿ ಗೊತ್ತಾಗಬೇಕಲ್ಲ. ನಮ್ಮ ಲಿಂಗಾಯತರಲ್ಲೂ ಬಡವರಿದ್ದಾರೆ, ಎಲ್ಲಾ ಜಾತಿಯಲ್ಲಿ ಬಡವರಿದ್ದಾರೆ. ಹಾಲ್ಮತ ಇರಬಹುದು, ST ಯಲ್ಲಿರ್ಬೋದು, SC ಯಲ್ಲಿರ್ಬೋದು, ಎಲ್ಲ ಹಿಂದುಳಿದ ಕಮಿಟಿ ಒಕ್ಕಲಿಗರಿರ್ಬೋದು, ಎಲ್ಲದರಲ್ಲಿ ಕುತ್ಕೊಂಡು ಬಡವರಿದ್ದಾರೆ. ಅವರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಿಳ್ಕೊಂಡು ಈ ಒಂದು ಸಮೀಕ್ಷೆ ಆಗ್ತಾ ಇದೆ. ಇದನ್ನ ಜಾತಿ ಗಣತಿ ಅಂತ ತಿಳ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇವರು ದಿವಸ ಗೂಬೆ ಕುಂಡಿರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಎಷ್ಟು ಇದರಲ್ಲಿ ಅವತ್ತೊಂದು ದಿವಸ ಭಾಗವಹಿಸಿಲ್ಲ. ಇದನ್ನ ಯಾಕಂದ್ರೆ ಅವ್ರಿಗೆ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಕೆಲವೊಂದು ವಿಚಾರಗಳು ಗೊತ್ತೇ ಇರಲಿಲ್ಲ. ನಾವು ಹೇಳಿದ್ಮೇಲೆ ಹೌದಾ ಹಿಂಗಾಗಿದೆಯಾ ಅಂತ ಕೇಳಿದ್ರು. ನಾವು ಹೇಳಿದ್ಮ್ಯಾಗ ಅವ್ರ ಆಗಿದ್ರೆ ಸರಿಪಡಿಸ್ಬೇಕು ಅಂತೇಳಿ. ಸೊ ಹೀಗಾಗಿ ಇದು ಇಲ್ಲಿಗೆ ನಿಲ್ಲಬೇಕು. ಸಮೀಕ್ಷೆ ಆಗ್ತದೆ, ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.